ಸದ್ಯದಲ್ಲೇ ಆರ್ಯನ್ ಮದುವೆ ಇದೆ. ಅದಕ್ಕೆ ನೀನು ತಪ್ಪದೆ ಬರಬೇಕು. ಆರ್ಯ ಅಂದ್ರೆ ನನ್ನ ಎರಡನೇ ಮಗ. ನನ್ಗೊಬ್ಬ ಬ್ರದರ್ ಇದ್ದಾನೆ ಅಂತ ಹೇಳೇ ಇಲ್ಲ ನೀನು. ಈಸ್ ನಾಟ್ ಮೈ ಬ್ರದರ್. ಈಸ್ ಮೈ ಹಾಫ್ ಬ್ರದರ್. ಸಾರಿ, ನಾನು ಮಾತಾಡೋದೇನಾದ್ರೂ ತಪ್ಪಾಗಿದ್ರೆ. ಪರವಾಗಿಲ್ಲಮ್ಮ, ಅವನು ಯಾವಾಗಲೂ ಹಾಗೆ. ಬೇರೆಯವ್ರ ಮನ್ಸಿಗೆ ನೋವು ಹೋಗುತ್ತೆ ಅನ್ನೋ ಪರಿಜ್ಞಾನನೇ ಇರಲ್ಲ. ಅವನಿಗನ್ಸಿದ್ದನ್ನು ಹೇಳಿಬಿಡ್ತಾನೆ. ವೈ ಆರ್ ಯು ಸೋ ರೂಡ್? ನಾನಿರೋದೇ ಹಾಗೆ. ಬದಲಾಗ್ಬೇಕಲ್ವಾ? ಪ್ರಯತ್ನ ಪಡ್ತೀನಿ. ಅಮ್ಮನ್ ಇಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತೀಯಲ್ಲ, ಅಮ್ಮನ್ ಪರ್ಸನಲ್ ಲೈಫ್ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡೋದು ತಪ್ಪಲ್ವಾ? ಕೆಲವು ಬೇಸಿಕ್ ಥಿಂಗ್ಸ್ನ ಅರ್ಥ ಮಾಡ್ಕೊಳ್ಬೇಕಲ್ವಾ ಆಡಿ? ಅಮ್ಮ, ಮದ್ವೆ ಯಾವಾಗ? ಡೇಟ್ ಇನ್ನು ಫಿಕ್ಸ್ ಆಗಿಲ್ಲ. ಫಿಕ್ಸ್ ಆದ್ಮೇಲೆ ತಿಳಿಸ್ತೀನಿ. ನಾನಂತೂ 3 ದಿನ ಇಲ್ಲೇ ಬಂದು ಸೆಟ್ಲ್ ಆಗ್ಬಿಡ್ತೀನಿ. ಧಾರಾಳವಾಗಿ. ಅಮ್ಮ, ಇನ್ನೊಂದು ವಿಷಯ, ಐ ಆಲ್ಸೋ ಹ್ಯಾವ್ ಅ ಬಾಯ್ ಫ್ರೆಂಡ್. ನಾನು ಸದ್ಯದಲ್ಲೇ ಮದ್ವೆ ಆಗ್ತಾ ಇದ್ದೀನಿ. ಯಾರು ಹುಡುಗ? ಎಲ್ಲಿದ್ದಾನೆ? ಏನ್ ಕೆಲಸ ಮಾಡ್ಕೊಂಡಿದ್ದಾನೆ? ಇಂಡಿಯಾನ ಫಾರಿನಾ? ವೇಟ್. ಒಂದೊಂದಾಗೆ ಪ್ರಶ್ನೆ ಕೇಳು, ನಾನು ಆನ್ಸರ್ ಮಾಡ್ತೀನಿ. ಹುಡುಗನ ಹೆಸರು ಚಕ್ರಿ ಅಂತ. ಸೂಪರ್. ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ. ಬೊಮಾಟ್. ಇಂಡಿಯಾದಲ್ಲೇ ಇದ್ದಾನೆ, ಕರ್ನಾಟಕದವನು. ಫ್ಯಾಂಟಾಸ್ಟಿಕ್. ಮತ್ ನನಗೆ ಮೀಟೇ ಮಾಡ್ಕೊಟ್ಟಿಲ್ಲ? ಮಾಡಿಸ್ಕೊಡ್ತೀನಿ. ಮಾಡಿಸಾದ್ಮೇಲೆ ಯು ವಿಲ್ ಓನ್ಲಿ ಲವ್ ಹಿಮ್. ಆಮೇಲೆ ನೀನೇನ್ ಮಾಡ್ತೀಯಾ? ಬೇರೆ ಬಾಯ್ ಫ್ರೆಂಡ್ ಹುಡ್ಕೊಂತೀಯಾ? ಶಟ್ ಅಪ್ ಯಾರ್. ಮದುವೆ ಯಾವಾಗ? ಅಯ್ಯೋ, ಇಷ್ಟೊತ್ತಿಗಾಗ್ಲೇ ಆಗ್ಬೇಕಿತ್ತು. ಬಟ್ ಚಕ್ರಿ ಹ್ಯಾಸ್ ಸಮ್ ಪ್ಲಾನ್ಸ್. ಸ್ವಲ್ಪ ಟೈಮ್ ಬೇಕಂತ. ಮದ್ವೆಗೆಲ್ಲ ನಮ್ಮನ್ನ ಕರಿತೇ ತಾನೆ? 100%. ಆಡಿನೇ ಎಲ್ಲ ಇನ್ಚಾರ್ಜ್ ತಗೊಳ್ಬೇಕು. ಸಾಕ್ಷಿ ಮದುವೆ ಅಂತೂ ಚೆನ್ನಾಗಿ ಮಾಡಕ್ಕಾಗ್ಲಿಲ್ಲ. ನಿನ್ ಮದ್ವೆನಾದ್ರೂ ಇದುವರೆಗೂ ಯಾರು ಮಾಡಿರ್ಬೋದು, ಆಗ ಮಾಡೋಣ. ಐ ಗೆಸ್ ಯು ಆರ್ ಟೂ ಅಟ್ಯಾಚ್ ಟು ಸಾಕ್ಷಿ ಅನ್ಸತ್ತೆ. ಅವಳು ಅಂದ್ರೆ ಪ್ರಾಣ. ನನಗೆ ಅನ್ಯಾಯವಾಗಿ ಕಳ್ಕೊಂಬಿಟ್ಟೆ. ಎಲ್ಲ ಲೋಫರ್ ಇಂದಾನೇ ಆಗಿದ್ದು. ಯಾರು ಆಡಿ? ಅವಳ ಗಂಡ ಅನ್ಸ್ಕೊಂಡಿರೋ ಈಡಿಯಟ್. ಈಗ ಅವನು ಎಲ್ಲಿದ್ದಾನೆ? ಎಲ್ಲಿ ಸತ್ತಿದಾನೋ ಏನೋ. ಅವನ್ ವಿಷಯ ನನ್ ಮುಂದೆ ಎತ್ಬೇಡ. ಚಕ್ರಿ. ಹಾ ಅಂಕಲ್. ಏನಿಲ್ಲ, ಮಾತಾಡ್ಸೋಣ ಅಂತ ಬಂದೆ, ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಕೂಗಿದೆ. ನಾನು ಸ್ನಾನ ಮಾಡ್ತಿದ್ದೀನಿ, 10 ನಿಮಿಷ ಬಂದೆ. ಅರ್ಜೆಂಟ್ ಏನಿಲ್ಲ, ಆರಾಮಾಗಿ ಬಾಪ, ತೊಂದರೆ ಇಲ್ಲ. ಅತ್ತೆ ಅತ್ತೆ,
ಅಂಕಲ್ ಹಾ ಚಕ್ರಿ, ನೀರು ನಿಂತು ಹೋಗಿದೆ, ಟ್ಯಾಂಕ್ನಲ್ಲಿ ನೀರು ಖಾಲಿ ಅನ್ಸುತ್ತೆ, ಸ್ವಲ್ಪ ನೋಡ್ತೀರಾ? ಓಕೆ ನೋಡ್ತೀನಿ. ಅತ್ತೆ ಅತ್ತೆ, ಸ್ವಲ್ಪ ಮೋಟರ್ ಆನ್ ಮಾಡಕ್ ಹೇಳು. ಆಯ್ತು ಶಶು, ಹೇಳ್ತೀನಿ. ಪಾಸ್ವರ್ಡ್ ಕೇಳ್ತಾ ಇದೆ ಅತ್ತೆ. ಚಕ್ರಿ ಏನು ಪಾಸ್ವರ್ಡ್ ಇಟ್ಟಿರ್ತಾನೆ ನನಗೇನು ಗೊತ್ತು? ಏನು ಮಾಡೋದೀಗ? ಪಾಸ್ವರ್ಡ್ ಓಪನ್ ಆಗಿದ್ದಿದ್ರೆ ಅವ್ನು ಯಾರು ಏನು ಎತ್ತ ಅಂತೆಲ್ಲ ಗೊತ್ತಾಗಿರೋದು. ಬೇಗ ಇನ್ನೊಂದ್ಸರಿ ಟ್ರೈ ಮಾಡೋ. ಅಂಕಲ್ ಮೋಟ್ರ್ ಆನ್ ಆಯ್ತಾ? ಹಾ ಚಕ್ರಿ ಆನ್ ಮಾಡ್ತಾ ಇದ್ದಾರೆ, ಇನ್ನೇನು ನೀರು ಬಂದ್ಬಿಡತ್ತೆ. ಅತ್ತೆ ಹೇಗಾದರೂ ಮಾಡಿ ಪಾಸ್ವರ್ಡ್ ತಿಳ್ಕೊಂಡು ಮತ್ತೆ ಓಪನ್ ಮಾಡೋಣ. ಈಗ ಸದ್ಯಕ್ಕೆ ನಾನು ವಾಪಸ್ ಇಡ್ತೀನಿ, ನೀವು ಹೋಗಿ ವ್ಯಾಲ್ವ್ ಓಪನ್ ಮಾಡಿ. ಅದೇ ಈಗ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನಿಸ್ತಾ ಇದೆ ಗೊತ್ತಾ? ನನ್ನ ಮನಸ್ಸು ಹಗುರ ಆಗಿದೆ. ನನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಹೇಳ್ದಾಗೆ ಕೇಳ್ತಾ ಇದೆಯಲ್ಲ, ನನಗದೇ ಸಂತೋಷ ಕಣೋ. ಸಾಕು ಸುಂದರಮ್ಮ, ಏನೇನೋ ಮಾತಾಡಬೇಡ. ನನಗೆ ಈ ಮನೆ ನರಕ ಆಗೋಗಿದೆ. ಆ ಸೂರ್ಯ ಮತ್ತೆ ಆರ್ಯನ್ ಮುಖ ನೋಡಿದ್ರೆ ಮೈ ಮೇಲೆ ಚೀಳ್ಬಿಟ್ಟಂಗಾಗತ್ತೆ. ಅದೇ ಸೂರ್ಯ ಅವರನ್ನ ಹಾಗೆ ಏಕವಚನದಲ್ಲಿ ಕರಿಬೇಡ, ನನಗಿಷ್ಟ ಆಗಲ್ಲ. ಅವ್ರು ನಿನ್ ತಂದೆ ಅನ್ನೋದನ್ನ ಮರಿಬೇಡ. ಅವರೇ ನನ್ನ ತಂದೆ ಅಲ್ಲ, ನನ್ನ ತಂದೆ ಯಾಕೋ ಏನಾಗಿದೆ ನಿನ್ಗೆ? ಅವ್ರು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರ ಮೇಲೆ ಯಾಕೆ ಹೀಗೆ ದ್ವೇಷ ಸಾಧಿಸ್ತಾ ಇದ್ಯಾ? ಅಮ್ಮ ಮುಚ್ಚೋ ಬಾಯ್ನ. ಬರ್ತಾ ಬರ್ತಾ ರಾಯರು ಹೋದ್ರೆ ಕತ್ತೆ ಆಯ್ತು ಅನ್ನೋ ಹಾಗೆ ದಿನ ದಿನಕ್ಕೂ ಕೆಟ್ಟ ಹೋಗ್ತಾ ಇದ್ಯಾ. ಒಳ್ಳೆ ಮನುಷ್ಯ ಆಗೋದ್ ಬಿಟ್ಬಿಟ್ಟು ತುಂಬಾ ಬದಲಾಗ್ಬಿಟ್ಟಿದ್ಯಾ ಕಣೋ ನೀನು, ತುಂಬಾ ಬದಲಾಗ್ಬಿಟ್ಟಿದ್ಯಾ. ನೋಡು, ನಿನಗೆ ನಿಮ್ ತಾಯಿ ಗೌರವ ಮರ್ಯಾದೆ ಉಳಿಸ್ಬೇಕು ಅನ್ನೋ ಹಾಗಿದ್ರೆ ಆರ್ಯ ಮದುವೆ ಆಗೋವರೆಗೂ ನೀನ್ ಇದೇ ಮನೇಲೇ ಇರ್ಬೇಕು. ನನ್ಗೆ ಈಗ್ಲೂ ಈಗ ಮನೇಲಿ ಇರಕ್ ಇಷ್ಟ ಆಗ್ತಿಲ್ಲ. ಉಸಿರು ಕಟ್ಟಂಗ್ ಆಗ್ತಿದೆ. ನಾನು ಹೋಗ್ತೀನಮ್ಮ. ಎಲ್ಲಿಗೆ ಹೋಗ್ತೀಯೋ? ನಾನು ನಮ್ಮ ಶೋಭಾ ಮನೆಗೆ ಹೋಗೋಣ ಅಂತ ಇದ್ದೆ, ಆದ್ರೆ ಶೋಭಾ ಮನೇಲಿಲ್ಲ, ಊರಿಗೆ ಹೋಗಿದ್ದಾರೆ. ಶೋಭಾ ಊರಿಗೆ ಬಂದ್ಮೇಲೆ ನಾ ಅವ್ರ ಮನೆಗೆ ಹೋಗ್ತೀನೋ ಹೊರ್ತು ಇಲ್ಲಂತೂ ಇರಲ್ಲ. ಅಮ್ಮ ಊರಿಗೆ ಹೋಗಿದ್ದಾರೆ ಅಂತ ನಿನ್ಗೆ ಯಾರು ಹೇಳಿದ್ದು? ಶೋಭಾನೇ ಹೇಳಿದ್ದು. ಡ್ಯಾಡ್, ನಾನಿವತ್ತು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ಐ ಆಮ್ ಸೋ ಹ್ಯಾಪಿ ಡ್ಯಾಡ್. ಗುಡ್ ಟು ಸಿ ಯು ಬೀಯಿಂಗ್ ಸೋ ಹ್ಯಾಪಿ. ಎಲ್ಲಿಗೆ ಹೋಗಿದ್ದೆ? ಅದು ಡ್ಯಾಡ್, ನನ್ನ ಫ್ರೆಂಡ್ ಆಡಿ ಅಂತ ಇದ್ದಾನೆ, ಅವ್ರ ಮನೆಗೆ ಹೋಗಿದ್ದೆ. ಅವ್ರ ತಾಯಿ ನನ್ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ? ಅವ್ರು ನೋಡಿ ನನಗೆ ನಮ್ಮ ಅಮ್ಮನ ನೆನಪಾಯ್ತು ಡ್ಯಾಡ್. ಡ್ಯಾಡ್, ಅಮ್ಮ ನಮ್ಮ ಜೊತೆ ಇದ್ದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಆದ್ರೆ ನಾನು ಅಮ್ಮನ ಜೊತೆ ಇರೋ ಪುಣ್ಯ ಮಾಡಿರ್ಲಿಲ್ಲ ಅನ್ಸತ್ತೆ. ಅದಕ್ಕೆ ಅವ್ರನ್ನ ಅಮ್ಮ ಇಲ್ದಿರೋ ನೋವು ಎಂಥದ್ದು ಅಂತ ನನಗೂ ಗೊತ್ತಿದೆ. ಅದಕ್ಕೆ ಯಾವುದೇ ರೀತಿಯಲ್ಲೂ ನಿನಗೆ ನನ್ನ ಪ್ರೀತಿ ಕಡಿಮೆ ಮಾಡಲಿಲ್ಲ. ನಿಮ್ಮಮ್ಮ ಅವಳು ಹೋಗಿರೋದಕ್ಕೆ ನಿನಗೆ ಎಷ್ಟು ನೋವಿದೆಯೋ ನನಗೂ ಅಷ್ಟೇ ನೋವಿದೆ. ಡ್ಯಾಡ್, ನನಗೆ ಗೊತ್ತು ನೀವು ಅಮ್ಮನ ಕಳ್ಕೊಂಡು ಎಷ್ಟು ನೋವು ಪಟ್ಟಿದ್ದೀರಾ ಅಂತ. ಅದ್ರ ಜೊತೆಗೆ ನಾನು ಇಷ್ಟು ವರ್ಷ ನಿಮಗೆ ತುಂಬಾ ನೋಯಿಸ್ಬಿಟ್ಟೆ. ಐ ಆಮ್ ವೆರಿ ಸಾರಿ ಡ್ಯಾಡ್. ಇಲ್ಲ, ನೀನು ನಡ್ಕೊಂಡಿದ್ದು ಸರಿಯಾಗೇ ಇದೆ. ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಹಾಗೆ ನಡ್ಕೋತಾ ಇದ್ರು.
ನನಗೆ ನಿನ್ನ ಸುಖ ಸಂತೋಷ ಮುಖ್ಯ. ಅದನ್ನು ಬಿಟ್ಟು ಬೇರೆ ಏನೂ ಬೇಡ. ಥ್ಯಾಂಕ್ಸ್ ಡ್ಯಾಡ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥ ಡ್ಯಾಡ್ನ ಪಡೆಯೋದಕ್ಕೆ ಐ ಆಮ್ ವೆರಿ ಲಕ್ಕಿ. ನೀನು ನನ್ನ ಮಗಳಾಗಿ ಹುಟ್ಟಿರೋದು ನನ್ನ ಲಕ್. ಹೌದು, ನಿಮಗೆ ಇಷ್ಟು ಬೇಗ ಇಲ್ಲಿ ಫ್ರೆಂಡ್ ಸಿಕ್ಬಿಟ್ರಾ? ಹೂ ಡ್ಯಾಡ್, ಆಡಿ ನನಗೆ ಬರೀ ಫ್ರೆಂಡ್ ಮಾತ್ರ ಅಲ್ಲ, ಅವನ್ ಬ್ರದರ್ ಇದ್ದಂಗೆ. ಅವ್ನು ಎಷ್ಟು ಒಳ್ಳೆಯವನ್ ಗೊತ್ತಾ? ಅದೇ ಅವತ್ ನಾನು ಟೆಂಪಲ್ಗೆ ಹೋಗಿದ್ನಲ್ಲ, ಅಲ್ಲಿಗೆ ಅವನು ಬಂದಿದ್ದ. ಅವಾಗ ಅವನನ್ನ ನೋಡಿ ನನ್ಗೆ ಅಣ್ಣ ಅನ್ನೋ ಫೀಲ್ ಆಯ್ತು. ಅದಕ್ಕೆ ಅವನನ್ನ ನಾನು ಬ್ರದರ್ ಅಂತ ಕರಿತೀನಿ. ಅವನ್ಗೆ ನನ್ನ ನೋಡಿ ಅವನ್ ತಂಗಿ ನೋಡ್ದಂಗ ಆಯ್ತಂತೆ. ಡ್ಯಾಡ್, ನಾನಿವತ್ತು ಆಡಿ ಮನೆಗೆ ಹೋಗಿದ್ದೆ. ಆಡಿ ಅಂತ ಬ್ರದರ್ ಸಿಗೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ಗೊತ್ತಾ? ಅವ್ರ ತಂದೆ ತಾಯಿ ಹೆಸರೇನು? ಏನ್ ಮಾಡ್ಕೊಂಡಿದ್ದಾರೆ ಅವರು? ಜಾಸ್ಮಿನ್ ಸಂತೋಷವಾಗಿದ್ರೆ ನಮ್ಗೆ ಅಷ್ಟೇ ಸಾಕು. ಅವಳ ಆನಂದನೇ ನಮ್ಮ ಮುಖ್ಯ. ಅವ್ರ ಹೆಸರು ಕಟ್ಕೊಂಡು ನಮ್ಗೇನಾಗಬೇಕಾಗಿದೆ ಅಲ್ವಮ್ಮ? ಕರೆಕ್ಟ್ ಆಗಿ ಹೇಳಿದ್ರಿ ಅಜ್ಜಿ. ಇವತ್ತು ಅವ್ರ ಮನೇಲಿ ಡ್ಯಾಡ್ ಚಕ್ರಿ ಮನೇಲಿಲ್ವಾ? ಇಲ್ಲ, ಸ್ನಾನ ಮಾಡ್ಕೊಂಡು ಹೊರಗಡೆ ಹೋಗಿ ಬರ್ತೀನಿ ಅಂದ್ರು, ಇನ್ನೂ ಬಂದಿಲ್ಲ. ಅವ್ರದ್ದೇ ಫೋನ್ ಬರ್ತಾ ಇದೆ, ಒಂದ್ ನಿಮಿಷ ಮಾತಾಡ್ಕೊಂಡ್ ಬರ್ತೀನಿ. ಈ ಚಕ್ರಿ ಯಾವಾಗ್ಲೂ ಅಷ್ಟೇ ಕಣೋ. ಅವ್ನ ಮನೇಲಿದ್ದಾಗ್ಲೂ ಅವ್ನ ಅವ್ರ ಹತ್ರ ಮಾತಾಡಕ್ ಬಿಡೋದಿಲ್ಲ, ಇಲ್ದಿದ್ದಾಗ್ಲೂ ಅವಳ ಹತ್ರ ಮಾತಾಡೋಣ ಅಂದ್ರೆ ಅಡ್ಬಾಯ್. ಈಗ ಅವಳೆಲ್ಲ ವಿಷಯ ಹೇಳಿರೋಳು ಯಾರು ಏನು ಅಂತ. ಅಷ್ಟು ನೀನು ಬಂದು ಅಡ್ಬಾಯ್ ಹಾಕ್ದೆ. ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದಿದ್ರೆ ಯಾರು ಏನು ಅಂತ ಎಲ್ಲ ವಿಷಯ ಗೊತ್ತಾಗಿರೋದು. ನನ್ನನ್ನು ಬೈಯೋದು ನಿಲ್ಲಿಸಿ ಮೊದಲು ಚಕ್ರಿ ಯಾರು ಏನು ಅಂತ ಕಂಡುಹಿಡಿಯೋದ್ರ ಬಗ್ಗೆ ಯೋಚನೆ ಮಾಡಿ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಎಲ್ಲ ವಿವರಗಳು ಗೊತ್ತಾಗತ್ತೆ. ಅದಕ್ಕೆ ಏನು ಬೇಕೋ ವ್ಯವಸ್ಥೆ ನಾನು ಮಾಡಿದ್ದೀನಿ. ನನ್ನನ್ನು ಯಾಕೆ ಬಿಟ್ಟೋದೆ ಸಾಕ್ಷಿ? ನಿನಗೆ ಯಾವತ್ತೂ ಅನಿಸ್ಲಿಲ್ವಾ ನೀನಿಲ್ದೆ ನನಗೆ ಎಷ್ಟು ಸಫರ್ ಮಾಡ್ತೀನಿ ಅಂತ? ನಿನ್ನ ಜೊತೆ ನನ್ನೂ ಕರ್ಕೊಂಡು ಹೋಗ್ಬೇಕಾಗಿತ್ತು. ನೀನಿಲ್ದೆ ತುಂಬಾ ಕಷ್ಟ ಆಗ್ತಿದೆ ಸಾಕ್ಷಿ. ಅದಕ್ಕೆ ಜಾಸ್ಮಿನ್ನ ನೀನೇ ಅಂದ್ಕೊಂಡಿದ್ದೀನಿ. ಅವಳು ನಿನ್ನಾಗೆ ಎಮೋಷನಲಿ ಅಟ್ಯಾಚ್ಡ್. ನೀನಿಲ್ದಿರೋ ಮನೇಲಿ ಯಾವೊಂದೋ ಮದುವೆ ಅಂತೆ, ಅದಕ್ಕೆ ನಾನಿರ್ಬೇಕಂತೆ. ನೀನಿಲ್ದಿರೋ ಮನೇಲಿ ಬೇಡ ಸಾಕ್ಷಿ, ಹೊರಟ್ಬಿಡ್ತೀನಿ. ನೀನಿಲ್ದೆ ನನಗೆ ಈ ಮನೇಲಿ ಇರೋಕ್ಕಾಗಲ್ಲಮ್ಮ, ಆಗಲ್ಲ.
ಸೂರ್ಯರೇ, ನಾನೇನೋ ಹೇಳಿದ್ನಲ್ಲ, ಏನ್ ಮಾಡಿದ್ರಿ? ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಆದಿತ್ಯನ ಬಗ್ಗೆ. ಅವ್ನು ಪದೇ ಪದೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೀವು ನೋಡಿದ್ರೆ ಸುಮ್ಮನೆ ಇದ್ದೀರಲ್ಲ, ಅವನನ್ನು ಹೇಗಾದ್ರೂ ಮಾಡಿ ತಡಿಬಾರ್ದ? ನಾನು ಸಹ ಅದೇ ಪ್ರಯತ್ನದಲ್ಲಿದ್ದೀನಿ. ಆದರೆ ಅವನ ಮುಖ ನೋಡ್ತಿದ್ದ ಹಾಗೆ ಅವನು ಆಡಿದ ಪ್ರತಿಯೊಂದು ಮಾತುಗಳು ನೆನಪಾಗುತ್ತೆ. ನನಗೆ ಗೊತ್ತಿಲ್ಲದ ಹಾಗೆ ಅವನ ಮೇಲೆ ಕೋಪ ಬರುತ್ತೆ. ಅವನೇನೋ ಚಿಕ್ಕೋನು, ಏನೋ ಒಂದು ಮಾತು ಹೇಳ್ದ ಅಂತ ಹೇಳಿ ನೀವು ಅವನ ಮೇಲೆ ದ್ವೇಷ ಸಾಧಿಸೋದ? ಅವ್ನು ನಿಮ್ಮ ಮಗ. ತಂದೆಯಾಗಿ ನೀವು ಅವನ ತಪ್ಪನ್ನ ಕ್ಷಮಿಸ್ಬೇಕು. ಆದಿ ನನ್ನ ಮಗ ಅಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ಆದರೆ ಅವನಿಗೆ ನನ್ನ ತಂದೆ ಸ್ಥಾನದಲ್ಲಿ ನೋಡೋದಕ್ಕೆ ಆಗಲ್ಲ. ಅಪ್ಪ ಅಂತ ಒಪ್ಕೊಳ್ಳೋದಕ್ಕೂ ಅವ್ನು ರೆಡಿ ಇಲ್ಲ. ಆದರೂ ಪರವಾಗಿಲ್ಲ, ಇದೆಲ್ಲದನ್ನು ಪಕ್ಕಕ್ಕಿಟ್ಟು ಅವನು ಮನೆ ಬಿಟ್ಟು ಹೋಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಇದೆಲ್ಲ ಮಾಡ್ತಿರೋದು ನಿಮಗೋಸ್ಕರ, ನಿಮ್ಮ ಮೇಲಿನ ಪ್ರೀತಿಗೋಸ್ಕರ ಅನ್ನೋದನ್ನು ಮರಿಬೇಡಿ. ನಾನು ಸಹ ಅದೇ ಪ್ರಯತ್ನದಲ್ಲೇ ಇದ್ದೀನಿ. ಬರೀ ಪ್ರಯತ್ನ ಮಾಡಿದ್ರೆ ಸಾಕ? ಅವನ ಹತ್ರ ಮಾತಾಡ್ಬೇಕು ತಾನೆ. ನೋಡಿ, ಆದಿತ್ಯನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನೀವೇ ಅವನನ್ನು ಉಳಿಸ್ಕೊಡ್ಬೇಕು. ನಾನು ನಿಮ್ಮನ್ನೇ ನಂಬಿದ್ದೀನಿ. ಚಕ್ರಿ ಅಷ್ಟೊತ್ತಿಂದ ಹಾರ ನೋಡಿತಾನೆ ಇದ್ದಾನೆ. ಇವಳ್ಯಾಕೆ ಇನ್ನೂ ಹೋಗ್ತಾ ಇಲ್ಲ? ಜಾಸ್ಮಿನ್, ಏ ಜಾಸ್ಮಿನ್, ಚಕ್ರಿ ಅಷ್ಟೊತ್ತಿಂದ ಹಾರ ನೋಡ್ಕೋತಾನೆ ಇದ್ದಾನೆ, ನೀನ್ ಯಾಕಮ್ಮ ಹೋಗ್ತಾ ಇಲ್ಲ? ಅವನು ಎಷ್ಟೊತ್ತಿಂದ ಕರೀತಿದ್ದಾನೆ, ನೀನ್ ಆಗ್ಲಿಂದ ರೆಡಿ ಆಗ್ತಾನೆ ಇದೆಯಲ್ಲ. ಅಜ್ಜಿ ಒಂದ್ 5 ನಿಮಿಷ ಇರಿ ಅಜ್ಜಿ, ಬರ್ತೀನಿ. ಏನಮ್ಮ ಹೀಗಂತ್ಯ? ಅವ್ನು ಎಷ್ಟೊತ್ತು ಅಂತ ಕಾಯಿಸ್ತೀಯಾ? ಅಷ್ಟೊತ್ತಿಂದ 5 ನಿಮಿಷ ಅಂತ ರೆಡಿ ಆಗ್ತಾನೆ ಇದೆಯಮ್ಮ. ಮೊದ್ಲಿಲ್ಲಿಂದ ಹೊರಬಾ. ಅಜ್ಜಿ, ಈ ಒಂದು ಐಲೈನರ್ ಹಾಕೊಂಡ್ ಬಂದ್ಬಿಡ್ತೀನಿ, ಇರಿ ಪ್ಲೀಸ್. ನಿನ್ಗೆ ಯಾಕೆ ಐಲೈನರು? ನೀನು ಹಾಗೆ ಸುಂದರವಾಗಿದ್ಯಾ, ಮೊದ್ಲಿಲ್ಲಿಂದ ಹೋಗು. ಅಜ್ಜಿ ಇರಿ ಅಜ್ಜಿ ಪ್ಲೀಸ್. ಕೇಳಿಸ್ತಾ ಇದೆಯಾ ಅವ್ನು ಕರೀತಿರೋದು? ಹೋಗು ಬಾ. ಈ ಚಕ್ರಿ ಯಾಕೆ ಇವತ್ತು ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದಾರಲ್ಲ? ಬಂದೆ ಇರಿ ಚಕ್ರಿ. ಅವನ್ನ ಕಾಯಿಸೋದು ಒಳ್ಳೇದಲ್ಲಮ್ಮ. ಮೊದ್ಲು ನೀನು ಹೊರಡು. ಇಡಲಿ ಅಜ್ಜಿ, ಇಡು ಅಲ್ಲಿ. ಅಜ್ಜಿ ಇರಿ ಅಜ್ಜಿ, ಇಡಲಿ ಬಾ. ಅಜ್ಜಿ ಬಾಮ. ಅಜ್ಜಿ ಒಂದೇ ಒಂದು ನಿಮಿಷ ಬರ್ತೀನಿ ರೀ. 1 ನಿಮಿಷನೂ ಇಲ್ಲ, ಅರ್ಧ ನಿಮಿಷನೂ ಇಲ್ಲ, ಅರ್ಧ ಗಂಟೆಯಿಂದ ಇದನ್ನೇ ಹೇಳ್ತಿದ್ಯಾ. ಅವ್ನು ಕಾಯೋದು ನನಗೆ ಇಷ್ಟ ಆಗ್ತಿಲ್ಲಮ್ಮ. ಮೊದ್ಲು ಇಲ್ಲಿಂದ ಹೊರಡು ಬಾ. ಹೋಗ್. ಅತ್ತೆ, ಏನಾಗಿದೆ ನಿಂಗೆ? ಯಾಕಷ್ಟು ಅರ್ಜೆಂಟಾಗಿ ಅವಳನ್ನ ಕಳಿಸ್ದೆ? ಚಕ್ರಿ ಲ್ಯಾಪ್ಟಾಪ್ನ ಓಪನ್ ಮಾಡೋಕ್ಕೆ ಕಣೋ. ನಿನಗಾಗಲೇ ಹೇಳಿದ್ನಲ್ಲ, ಅದು ಪಾಸ್ವರ್ಡ್ ಕೇಳ್ತಾ ಇದೆ, ಹಾಗೆ ಓಪನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ಒಬ್ಬ ಡಾಕ್ಟ್ರನ್ನ ಕಳಿಸ್ತಾ ಇದ್ದೀನಿ. ಡಾಕ್ಟ್ರನ್ನ? ಲ್ಯಾಪ್ಟಾಪ್ ಓಪನ್ ಮಾಡೋಕ್ಕೆ ಡಾಕ್ಟ್ರಾ? ಡಾಕ್ಟ್ರು ಅಂದರೆ ಇಂಜೆಕ್ಷನ್ ಕೊಡೋ ಡಾಕ್ಟ್ರ್ ಅಲ್ಲ ಕಣೋ, ಟೆಕ್ಕಿ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ. ಅವನಿಗೆ ಪಾಸ್ವರ್ಡ್ ಗೊತ್ತಿಲ್ಲದಿದ್ರು ಲ್ಯಾಪ್ಟಾಪ್ನ ಓಪನ್ ಮಾಡ್ತಾನಂತೆ. ಒಳ್ಳೆ ಕೆಲಸ ಮಾಡಿದ್ಯಾ. ನನಗಿದು ಐಡಿಯಾ ಹೊಲಿಲೇ ಇಲ್ಲ ನೋಡು. ನಿನಗೆಲ್ಲಿ ಹೊಳೆಯುತ್ತೆ? ಇತ್ತೀಚೆಗೆ ನಿನ್ನ ಬುದ್ಧಿಗೆ ಮಂಕ್ ಕವ್ದಿದೆ. ನೀನು ಸ್ವಲ್ಪ ಹೊತ್ತು ಆ ಚಕ್ರಿ ಯಾರು ಏನು ಎತ್ತ ಅಂತೆಲ್ಲ ಗೊತ್ತಾಗತ್ತೆ. ಆಮೇಲಿದೆ ಆ ಚಕ್ರಿಗೆ ಚಕ್ರಾರ್ಚನೆ. ನಮ್ಮ ಮುಂದೆನೇ ನಟಭಯಂಕರ ಒಂಥರ ನಟನೆ ಮಾಡ್ತಾನೆ.